ಉದ್ದೇಶಕ್ಕೊಂದು ಘನ ಸರ್ಕಾರ ಒಂದು ಈ ಘೋಷವಾಕ್ಯವನ್ನ ಈಡೇರಿಸಬೇಕಾಗಿತ್ತಂದ್ರೆ ಬರೀ ವರ್ಗ ಕೋಣೆಯಲ್ಲಿ ಕಲಿಸಿದ್ರೆ ಅಷ್ಟ ಸಾಲದೇನೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಕೂಡ ನಾವು ತೊಡಗಿದೇವು ಅಂದ್ರೆ ಸ್ವಲ್ಪ ಭವಿಷ್ಯ ಉಜ್ವಲ ಆಕತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ಇದು ಎ ವಿಭಾಗ ಮೇಡಮ್ ಬಿ ಒಂದು ಕ್ಲಾಸ್ ಐತ್ರಿ. ಈ ಎ ಕ್ಲಾಸ್ನಾಗ ಜೂನ್ ತಿಂಗಳಲ್ಲಿ 25 ದಿನ ಶಾಲೆ ನಡೆದೈತಿ. 25 ದಿನಗಳಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಹಾಜರಾಗಿರ್ತಕ್ಕಂಥ ಮಕ್ಕಳನ್ನು ಗುರುತಿಸಿ ಸನ್ಮಾನ ಮಾಡ್ತೇವೆ ಅಂತ ಹೇಳಿ ಜೂನ್ ಮೊದಲೇ ವಾರ ಹೇಳಿದ್ದೇವೆ. ಅದರ ಪ್ರಕಾರ ಇವತ್ತು ಇಲಾಖೆ ಅಧಿಕಾರಿಗಳು ಕೂಡ ಬಂದ್ರೆ ಭಾಳ ಖುಷಿ ಆಯ್ತು ನಮ್ಗೆ. ಇವತ್ತ BRCಯ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಮತಿ ಪಂಚಕಟ್ಟಿ ಮೇಡಮ್ ಅವರು ಕೂಡ ಆಗಮಿಸಿದ್ದಾರೆ. ಜೊತೆಗೆ ಆತ್ಮೀಯ ಸಹೋದರರು ಯಾವತ್ತು ನಮ್ಮ ಶಾಲೆಯ ಬಗ್ಗೆ ಕಳಕಳಿಯನ್ನು ಹೊಂದಿರತಕ್ಕಂಥ CRP ಒಳಗಿರ್ತಕ್ಕಂಥ ಮುದ್ದೂರು ಗುರು ಕೂಡ ಆಗಮಿಸಿದ್ದಾರೆ. 25 ದಿನಗಳಲ್ಲಿ 25 ಬಂದಿರತಕ್ಕಂಥ ಮೇಡಮ್ ಅಲ್ಲಿ 7 ಮಕ್ಕಳು ಅದಾರೆ ಮೇಡಮ್. 7 ಮಕ್ಕಳಲ್ಲಿ ಚೀಟಿ ಬರ್ದೇವ್ರಿ. ಇದ್ರೊಳಗೆ ಒಂದು ಚೀಟಿಯನ್ನು ಎತ್ತೋದ್ರ ಮೂಲಕ ನಾವು ಒಬ್ಬರನ್ನ ಕೊಡ್ಸೋಣ. ಇಲ್ಲ ಅವ್ರು ಮುಂದಿನ ಸಲ ಬಿಡ್ತೇವೆ, ಮುಂದಿನ ಸಲ ಬಿಡ್ತೇವೆ, ಅವ್ರು ಬಿಡ್ತಾರೆ. ನೆಕ್ಸ್ಟ್ ತೋರಿ ಮೊದಲು 7 ಮಂದಿ ಎದ್ದಿಂದ್ರಿ ಯಾರ್ಯಾರು ಎಲ್ಲ ಕಲ್ಸದ್ರಿಲ್ಲ. ಮುಂದಿನ ಸಲ 7 ಬಾಯ್ಸ್ ಇಲ್ಲಿ ಬರ್ಬೇಕಂತೇಳಿ ಮುಖ್ಯವಾಗಿ ಬಂದಿರೋ ಉದ್ದೇಶ ನಮ್ಮದು ಏನಿತ್ತು, LKG ಮತ್ತು UKG ಟೀಚರ್ನ ನೇಮಕ ಮಾಡ್ಕೊಳ್ಳಿಕ್ಕೆ ನಾವು ಬಂದಿದ್ದೀವಿ. ಆದರೆ ಅನಿರೀಕ್ಷಿತವಾಗಿ ಸರ್ ಹಿಂಗಾಗಿತ್ತು, ಬರ್ರಿ ಒಂದಿಷ್ಟು ಸನ್ಮಾನ ಮಾಡ್ಬಾರ್ರಿ ಅಂತ ನಮ್ಮನ್ನ ಕರೆದ್ರು. ಖುಷಿ ಆಯಿತು. ಯಾವಾಗಲೂ ದೇಸಾಯಿ ಸರ್ ಜಮಖಂಡಿ ತಾಲೂಕಿನಲ್ಲಿ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡೋದಾಯಿತು, ಮತ್ತು ಮಕ್ಕಳಿಗೆ ಎನ್ಕರೇಜ್ಮೆಂಟ್ ಮಾಡೋದು, ಅವರಿಗೆ ತಮ್ಮ ಏನು ಸಾಧ್ಯತೆ ಆ ಮಕ್ಕಳಿಗೆ ಬಹುಮಾನಗಳನ್ನು ಕೊಡೋದು, ಪ್ರಶಸ್ತಿಗಳನ್ನು ಕೊಡೋದು, ಮತ್ತು ತಾವು ಏನು ಮಾಡಿರ್ತಾರಲ್ಲ ಅದನ್ನೆಲ್ಲ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಫೇಸ್ಬುಕ್ದವ್ರು ಹಾಕ್ತಾರೆ. ಅದನ್ನು ಹಾಕಿ ಇನ್ನೊಂದಿಷ್ಟು ಜನ ಓದಿ ಟೀಚರ್ಸ್ಗೂ ಕೂಡ ಇದೇನಾಗತ್ತೆ ಅಂತಂದ್ರೆ ಇನ್ಸ್ಪಿರೇಷನ್ ಆಗುತ್ತೆ. ನಾವು ಕೂಡ ಸರ್ ಮಾಡ್ತಾರಲ್ಲ ಹಿಂಗೆ ನಾವು ಕೂಡ ಮಾಡಬೇಕಲ್ಲ ಅಂತೇಳಿ ಮತ್ತೊಬ್ಬರು ಶಿಕ್ಷಕರಿಗೂ ಕೂಡ ಇದೇನಾಗ್ತದೆ ಮಾದರಿ ಆಗ್ತದೆ. ಇನ್ನು ಕೆಲವೊಂದಿಷ್ಟು ಶಿಕ್ಷಕರಿಗೆ ಏನು ಅನ್ನಿಸ್ತದೆ, ಏನಪ್ಪ ಸರ್ ನಮ್ಗಿದ್ದ ಕೆಲಸನ ಮಾಡೋಕ್ಕಾಗೋದು ಅದ್ರೊಳಗೆ ಇಷ್ಟೆಲ್ಲ ಮಾಡ್ತಾರಲ್ಲ ಹೆಂಗೆ ಸಾಧ್ಯ ಇತ್ತು ಅಂತ ಭಾಳಷ್ಟು ಜನ ಶಿಕ್ಷಕರು ಏನು ಮಾಡ್ಯಾರ, ಸರ್ ಕೇಳ್ಯಾರ, ಸರ್ ನೀವು ಹೆಂಗೆ ಮಾಡ್ತೀರಿ ಇದನ್ನೆಲ್ಲ ಅಂತೇಳಿ. ಹಂಗೆ ಇಂಥ ಒಬ್ಬರು ಶಿಕ್ಷಕರು ನಿಮಗೆಲ್ಲ ದೊರೆತಾರಂದ್ರೆ ನಿಮ್ಮ ಆಲ್ಗೂರು ಊರಿಂದ ಒಂದು ಪುಣ್ಯ, ಆ ಒಂದು ಈ ಒಂದು ಮಣ್ಣಿನ ಒಂದು ಗುಣ ಏನಪ್ಪ ಅಂತಂದರೆ ಇಲ್ಲಿರ್ತಕ್ಕಂಥ ಎಲ್ಲರೂ ನೀವು ಭಾಳಷ್ಟು ಪುಣ್ಯ ಮಾಡಿದ್ರಿ. ಯಾಕಂದ್ರೆ ಭಾಳಷ್ಟು ಶಿಕ್ಷಕರು ಇಲ್ಲಿ ಹೇಮಾ ಹೊಸಮನಿ ಅಂತಿದ್ರು, ಆಮೇಲೆ ವಿಜಯಲಕ್ಷ್ಮಿ ಇಂಜಿನಿಯರ್ ಅಂತಿದ್ರು, ಇಂಗ್ಲೇಶ್ವರ್ ವಿಜಯಲಕ್ಷ್ಮಿ ಇಂಗ್ಲೇಶ್ವರ್ ಅಂತಿದ್ರು, ಆಮೇಲೆ ಕಲಾವತಿ ಬೆಳಗ್ಲಿ ಅಂತಿದ್ರು. ಅವರೆಲ್ಲ ಭಾಳ ಹಾರ್ಡ್ ವರ್ಕ್ ಮಾಡಿ ಹೋಗಿರ್ತಕ್ಕಂಥ ಶಿಕ್ಷಕರು ಇಲ್ಲಿ ಕೆಲಸ ಮಾಡಿದ್ದವ್ರು ಇನ್ನೂ ಮಟ್ಟ ನೆನೆಸ್ಕೊತಾರೆ ಅಂಥ ಮಕ್ಕಳು ನಮ್ಗೆ ಎಲ್ಲಿ ಸಿಕ್ಕಿದ್ರಿ ಅಂತೇಳಿ. ಅದೇ ರೀತಿಯಾಗಿ ಈಗೂ ಕೂಡ ನಮ್ಮ ಜಮಖಂಡಿಯಿಂದ ಹೆಚ್ಚುವರಿಯಾಗಿ ಬುಸಾನಿ ಮೇಡಮ್ ಬಂದರು, ಠಾಕೂರ್ ಮೇಡಮ್ ಬಂದರು, ಭಾಳ ಜನ ಅದಾರೆ. ಹಂಗೆ ಈ ಎಲ್ಲ ಶಿಕ್ಷಕರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ನಿಮಗೆ ಒಂದು ಉನ್ನತವಾಗಿರ್ತಕ್ಕಂಥ ಹುದ್ದೆ ದೊರೀಲಿ, ಆಮೇಲೆ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂಥೇಳಿ ಇಲಾಖೆ ಕೆಲಸದ ಕಾರ್ಯಗಳ ಮಧ್ಯದಲ್ಲಿಯೂ ಕೂಡ ಇಂಥ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ನಿಮಗೆಲ್ಲ ಅವ್ರು ಏನು ಮಾಡಕತ್ತಾರಪ್ಪ ಅಂತಂದ್ರೆ ದಾರಿ ತೋರಿಸ್ಲಾಕತ್ತಾರೆ. ಸೊ ಇದನ್ನೆಲ್ಲ ನೀವು ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ ಯುಟಿಲೈಸ್ ಮಾಡ್ಕೋಬೇಕು. ಹಂಗನೇ ಈ ನಿಮ್ಮ ಭಾಗದ ಒಬ್ಬರ ಅತ್ಯುತ್ತಮ CRP ಯಾರಪ್ಪ ಅಂತಂದ್ರೆ ನಮ್ಮ ಮುದ್ದೂರು ಸರ್. ಇವರು ಕೂಡ ಭಾಳ ಶಿಕ್ಷಣ ಬಗ್ಗೆ ಕಳಕಳಿಯನ್ನು ಹೊಂದಿರ್ತಕ್ಕಂಥವ್ರು, ಶಾಲೆಯ ಬಗ್ಗೆ ಕಾಳಜಿ ಇಟ್ಕೊಂಡಿರ್ತಕ್ಕಂಥವ್ರು, ಮತ್ತು ಎಲ್ಲಿ ಕೂಡ ಯಾರಿಗೂ ತೊಂದರೆ ಕೊಡ್ತಕ್ಕಂಥವ್ರಲ್ಲ. ಇನ್ನಷ್ಟು ತಮ್ಮ ಕೈಲಾದಷ್ಟು ಮಟ್ಟಿಗೆ ಸಹಾಯವನ್ನು ಮಾಡ್ತಾರೆ. ಅಂಥವರೆಲ್ಲ ಒಳ್ಳೆ ಕಾಂಬಿನೇಷನ್ ಐತಿ ಈ ಹಿರೇಪಡಿಸ್ಲಿಕ್ಕಷ್ಟಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್. ಯಾಸ್ ಇಸ್ ದ CRP, ಸೊ ಆರ್ ದ ಟೀಚರ್ಸ್, HMs ಎಲ್ಲ. ಹಾಗಾಗಿ ನೀವು ಇವತ್ತಿನ ಭವಿಷ್ಯಕ್ಕೆ ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ ಒಳ್ಳೆ ಇಂಗ್ಲೀಷ್ ನಾಲೆಜನ್ನು ಪಡ್ಕೋಬೇಕು, ದಿನನಿತ್ಯ ಓದಬೇಕು, ಓದಿದ್ದನ್ನು ತಿಳ್ಕೊಬೇಕು, ತಿಳ್ಕೊಂಡಿದ್ದನ್ನು ತೆಗಿಬೇಕು. ಆಮೇಲೆ ದಿನ ನಮ್ಮ ಜಗತ್ತಿನೊಳಗೆ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶದಲ್ಲಿ, ಇಡೀ ವರ್ಲ್ಡ್ ಒಳಗೆ ಏನೇನು ನಡೀತೈತಿ ಇದ್ರ ಬಗ್ಗೆ ನೀವು ಮಾಹಿತಿಯನ್ನು ಗ್ರಾಸ್ಪ್ ಮಾಡ್ಕೋಬೇಕು. ಹೆಂಗೆ ಗ್ರಾಸ್ಪ್ ಮಾಡ್ಬೇಕು? ಮಿನಿಮಮ್ 3 ಲ್ಯಾಂಗ್ವೇಜ್ ನಿಮಗೆ ಬರಬೇಕು. ಒಂದು ನಮ್ಮ ಮಾತೃಭಾಷೆ ನಾವು ಹುಟ್ಟಿರ್ತೀವಿ, ಅಗಮನೆಯೊಳಗೆ ಬೆಳೆದಿರ್ತೀವಿ, ಅದು ಬರತ್ತೈತೆ ಆಟೋಮೆಟಿಕ್ಲಿ ಗೇನ್ ಆಗಿರ್ತದೆ. ಇನ್ನೊಂದು ಇಂಗ್ಲೀಷ್, ದ ವಿಂಡೋ ಆಫ್ ದ ವರ್ಲ್ಡ್ ಅಂತ ಕರಿತೀವಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ. ಅಂದರೆ ಜಗತ್ತಿನ ಒಂದು ಕಿಟಕಿ ಇದ್ದಂಗೆ ಅದನ್ನು ಬರ್ತದೆ. ನೀವು ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಸೊ ಇಂಗ್ಲೀಷ್ ನಾಲೆಜ್ ಇಸ್ ವೆರಿ ಎಸೆನ್ಷಿಯಲ್ ಆ್ಯಂಡ್ ಕ್ರೂಷಿಯಲ್. ಸೊ ಅದಕ್ಕಾಗಿ ನೀವೇನು ಮಾಡಬೇಕು, ಪ್ರಯತ್ನ ಮಾಡಬೇಕು. ಇದರ ಜೊತೆಗೆ ಮತ್ತು ಇನ್ನೊಂದು ಭಾಷೆ ಬೇಕಾದಿಲ್ಲದ, ಹಿಂದಿ ಇರಲಿ, ಮರಾಠಿ ಇರಲಿ, ಫ್ರೆಂಚ್ ಇರಲಿ, ಚೈನೀ ಇರಲಿ, ಬೇಕಾದ ಲ್ಯಾಂಗ್ವೇಜ್ ನೀವು
ಏನು ಮಾಡಿದಪ್ಪ ಅಂತಂದ್ರೆ ಗೌರ್ಮೆಂಟ್ ಅವಕಾಶ ಕೊಟ್ಟಿದ್ರು. ಇನ್ನು